ಕೆಲಸ, ನಂದು ಎಕ್ಸ್ಟ್ರಾ ಕೆಲಸ ಎಲ್ಲ ಸಂಡೇನೆ ಮಾಡ್ಕೊಳ್ತೀವಿ. ಇಷ್ಟು ರೋಟನ್ ಆಗಿದೆ. ಸೊ ಇದನ್ನು ನಾವು ಕ್ಲೀನ್ ಮಾಡ್ಕೊಳ್ತಾ ಇರಬೇಕು. ಅದೇ ಥರ ನೋಡಿ ಇಲ್ಲಿ ಹತ್ತಿರದಿಂದ ಎಷ್ಟು ಚೆನ್ನಾಗಿ ಚಿಗುರುತ್ತೆ, ಕಾಣಿಸ್ತಾ ಇದೆ ಅಲ್ಲ ಇದು ಚಿಗುರು. ಇದೆಲ್ಲ ನಾವು ತೆಗೆದಾಗ ಅದಕ್ಕೆ ಕ್ಲಿಯರ್ ಆಗುತ್ತೆ, ಚೆನ್ನಾಗಿ ಚಿಗುರುತ್ತೆ. ಪ್ಲಾಂಟ್ಸ್ ಬಗ್ಗೆನೂ ಅಷ್ಟೇ, ನಾವು ಮಕ್ಕಳನ್ನು ಹೇಗೆ ಕೇರ್ ತಗೋತೀವೋ ಆ ಥರ ಅದನ್ನು ಕೇರ್ ತಗೊಂಡ್ರೆ ಚೆನ್ನಾಗಿ ಬರುತ್ತೆ. ಎಷ್ಟು ರೋಟನ್ ಆಗಿರುತ್ತೆ, ಎಲ್ಲ ತೆಗಿಬೇಕು. ಇದನ್ನ ಮತ್ತೆ ಫರ್ಟಿಲೈಸರ್ ತರ ಮಾಡಿ ಇಲ್ಲಿಗೆ ಹಾಕ್ಬೇಕು. ಇವತ್ತು ಮಕ್ಕಳು ಎದೊಳಗೆ ಲೇಟು, ನಾನು ಸ್ವಲ್ಪ ನಿಧಾನಕ್ಕೆ ತೊಳ್ತೀನಿ. ಸಂಡೆ ಸ್ವಲ್ಪ ರೆಸ್ಟೇ. ಸೊ ಎಲ್ಲ ಕೆಲಸ ಫಸ್ಟ್ ಪ್ಲಾಂಟ್ಸ್ ಕೆಲಸ ಮಾಡ್ಬಿಡ್ತೀವಿ. ಅದಕ್ಕೆ ಸಂಡೆ ಪ್ರತಿದಿನ ಇದ್ರದ್ದು ಏನೂ ಮಾಡೋಕ್ಕಾಗಲ್ಲ ನಮಗೆ. ಹಾಗಾಗಿ ಅಂದರೆ ವಾಟರ್ ಹಾಕ್ತೀವಿ ಪ್ಲಾಂಟಿಗೆ ಅಷ್ಟೇ. ಸಂಡೆ ಒಂದಿನ ಅದನ್ನೆಲ್ಲ ಕ್ಲೀನ್ ಮಾಡ್ತೀವಿ. ಇಲ್ಲಿ ನೋಡಿ ಜಾಸ್ತಿ ರೋಟನಿಲ್ಲ, ಇಲ್ಲಿ ಚಿಗುರೆ ಚೆನ್ನಾಗಿ ಬಂದಿದೆ. ಇಲ್ಲಿ ಸ್ವಲ್ಪ ನಮ್ಮ ಕಿಟಕಿ ಹತ್ರ ಬಿಸಿಲು ಬೀಳೋದ್ರಿಂದ ಸ್ವಲ್ಪ ಬಿಸಿಲು ಬೀಳುತ್ತೆ ಮಧ್ಯಾಹ್ನದ ಮೇಲೆ, ಈಗಲ್ಲ ಇನ್ನ. ನೋಡಿ ಎಷ್ಟು ಚೆನ್ನಾಗಿದೆ ಚಿಗುರುತ್ತಾ ಇದೆ. ನೋಡಿ ಇದು ಸ್ವಲ್ಪ ಜಾಸ್ತಿ ಒಣಗಿಬಿಟ್ಟಿದೆ. ಹಿಂಗೆ ಒಣಗಿದ್ದನ್ನ ತೆಗೆದು ಬಿಡ್ಬೇಕು ಯಾವಾಗ್ಲೂ, ಅವಾಗ ಹೊಸದ್ ಬರುತ್ತೆ. ನಾವೇನ್ ಅನ್ಕೊಳ್ತೀವಿ ಒಂಥರ ಖಾಲಿ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾವು ತೆಗಿಲಿಲ್ಲ ಅಂದ್ರೆ ಹೊಸದ್ ಬರಲ್ಲ. ನೀವು ಯಾವ್ದು ಒಣಗೋಗ್ತಾ ಇರುತ್ತೆ ಅದನ್ನ ತೆಗಿಬೇಕು. ಇದು ಇಂಡೋರ್ ಪ್ಲಾಂಟ್ಸ್ ಆಗಿರೋದ್ರಿಂದ ಬಿಸಿಲು ಬೀಳಲ್ಲ ಇದಕ್ಕೆ. ನೋಡಿ ಇದು ಕೂಡ ಚಿಕ್ಕುತ್ತಾ ಇದೆ, ಇಲ್ಲಿ ನೋಡ್ಬೋದು. ಫ್ಲವರ್ ಕೂಡ ಬರ್ತಾ ಇದೆ ಇಲ್ಲಿ. ಜೇಡ್ ಪ್ಲಾಂಟ್ ಮೇಲೆಲ್ಲ ಹಿಂಗಾಗಿದೆ, ಇಲ್ಲಿ ಚಿಗುರುತ್ತಾ ಇದೆ ನೋಡಿ. ಜೇಡ್ ಪ್ಲಾಂಟ್ ಅದೇ ಸ್ಪೆಷಾಲಿಟಿ ನೋಡಿ, ಚಿಗುರುತ್ತಾ ಇದೆ. ಅದು ಮತ್ತೆ ಚಿಗುರದ ಮೇಲೆ ನಿಮಗೆ ತೋರಿಸ್ತೀನಿ. ಒಂದೊಂದ್ಸಲ ಈ ಥರ ಆಗ್ಬಿಡುತ್ತೆ ಪ್ಲಾಂಟ್ಸ್ ಇಂಡೋರಲ್ಲಿ ಇಟ್ಟಿರ್ತೀವಲ್ಲ, ಅವಾಗ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ಇಲ್ಲಿ ಚಿಗುರು. ಈಗ ಪ್ಲಾಂಟ್ಸ್ ಎಲ್ಲ ಕ್ಲೀನ್ ಮಾಡಿದ್ದಾಯ್ತು. ಇವತ್ತು ಸಂಡೇ ಸ್ಪೆಷಲ್ ಕಿಚನಿಗೆ ಬಂದಿದ್ದೀವಿ ಮಾಡೋದಕ್ಕೆ. ಇವತ್ತು ನಾವು ನಮ್ಮ ಮನೇಲಿ ಪೆಪ್ಪರ್ ಚಿಕನ್ ಮಾಡ್ತಾ ಇದ್ದೀವಿ. ಅದ್ರದ್ದು ರೆಸಿಪಿ ತೋರಿಸ್ತೀನಿ. ಇದು ಬಂದು ಈರುಳ್ಳಿ, ಟೊಮ್ಯಾಟೊ, ಪುದೀನ ಸೊಪ್ಪು ಹೆಚ್ಚಿರೋದು ಸಣ್ಣಗೆ. ಇದು ಬಂದು ಒಗ್ಗರಣೆಗೆ. ಇದ್ರ ಮಸಾಲೆ ತೋರಿಸ್ತೀನಿ ಇವಾಗ. ನೆಕ್ಸ್ಟ್ ಇದು ಫಸ್ಟ್ ಬಂದು ಡ್ರೈ ಮಸಾಲೆ. ಡ್ರೈ ಮಸಾಲೆ ಬಂದು ಚಕ್ಕೆ, ಲವಂಗ, ಕೊತ್ತಂಬರಿ ಬೀಜ, ಪೆಪ್ಪರ್. ನೆಕ್ಸ್ಟ್ ಇವಾಗ ವೆಟ್ ಮಸಾಲೆ ತೋರಿಸ್ತೀನಿ. ಇದ್ರದ್ದು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಅರಿಶಿನ, ಹಸಿರು ಮೆಣಸಿನ್ಕಾಯಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು. ಇದು ಬಂದು ಅದ್ರ ಜೊತೆಗೆ ಇವತ್ತು ಪೆಪ್ಪರ್ ಚಿಕನ್ ಜೊತೆಗೆ ನಾವು ಗೀ ರೈಸ್ ಮಾಡ್ತಾ ಇದ್ದೀವಿ. ನಾವು ಅದಕ್ಕೆ ಒಂದು 3 ಮೆಣಸಿನ್ಕಾಯಿ ಹಾಗೆ ಸೀಡ್ ಹಾಕೊಳ್ಳೋದು, ಈರುಳ್ಳಿ ಉದ್ದಕ್ಕೆ ಹೆಚ್ಕೊಂಡಿರೋದು, ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಸೊಪ್ಪು ಸಣ್ಣಗೆ ಹೆಚ್ಕೊಂಡಿರೋದು, ಮತ್ತೆ ಅದು ಬೆಳ್ಳುಳ್ಳಿ ಸ್ವಲ್ಪ ನಾನು ಜಾಸ್ತಿ ಹಾಕ್ತೀನಿ. ಯಾಕೆಂದ್ರೆ ನನ್ನ ಮಕ್ಕಳಿಗೆ ಬೆಳ್ಳುಳ್ಳಿನ ರೋಸ್ಟ್ ಮಾಡಿ ತಿನ್ನೋದು ಅಂತ ಇಷ್ಟ. ಅದಕ್ಕೇನೆ ಒಂದು ಚಕ್ಕೆ, ಲವಂಗ, ಏಲಕ್ಕಿ ಮತ್ತೆ ಒಂದು ಪಲಾವ್. ಈಗ ನಾನು ಒಂದೊಂದೇ ಡ್ರೈ ಮಸಾಲೆನ ಪುಡಿ ಮಾಡಿ ಹಾಕ್ತೀನಿ. ಮೆಣಸು ಸ್ವಲ್ಪ ದಪ್ಪ ಇರೋದ್ರಿಂದ ಫಸ್ಟ್ ಹಾಕೊಳ್ತೀನಿ. ಕೊತ್ತಂಬರಿ ಬೀಜ ಆಮೇಲೆ ಹಾಕೊಂಡು ಇದೆರಡು ಆಮೇಲೆ ಹಾಕೊಳ್ತೀನಿ. ನಾನು ಇದೆಲ್ಲ ಫುಲ್ ಕುಟ್ ಮಾಡಿ ಪುಡಿ ಮಾಡಿ ಇದಕ್ಕೆ ಹಾಕೋದನ್ನ ಮಾತ್ರ ನಿಮಗೆ ತೋರಿಸ್ತೀನಿ. ಇದು ಚಕ್ಕೆ ಲವಂಗ ಹಾಕ್ತೀನಿ. ಈಗ ಪುಡಿಗಳೆಲ್ಲ ಆಯ್ತು. ಈಗ ಶುಂಠಿ ಮತ್ತೆ ಅರಿಶಿನ ಅದನ್ನು ಕುಟ್ಟಿ ಅದಕ್ಕೆ ಹಾಕ್ಬಿಡಿ. ನೋಡಿ ಫುಲ್ ಒಣಗ. ಇದೇನು ನಮ್ಗೆ ಕಲ್ಲಲ್ಲಿ ಜಜ್ಜಾಕೊಂಡ್ರೆ ಖುಷಿ. ಇದು ತುಂಬಾ ಇಂಪಾರ್ಟೆಂಟ್ ತಲೆಗೆ. ಇದು ತುಂಬಾ ಇಂಪಾರ್ಟೆಂಟ್. ಕಡಲೆ ಮತ್ತೆ ಗಸಗಸೆ. ಇದು ವೆಟ್ ಮಸಾಲೆದು ಪ್ಲೇಟು. ಇದ್ರ ಜೊತೆಗೆ ಹುಣಸೆ ಹಣ್ಣ ಸ್ವಲ್ಪ ನೆನೆಸಿಟ್ಕೊಂಡಿದ್ದೀನಿ. ಇದನ್ನು ರುಬ್ಬಕ್ಕ ಫುಲ್ ಇವಾಗ ರುಬ್ಬಿಟ್ಟು ತೋರಿಸ್ತೀನಿ. ರೆಡಿ ಆಯ್ತು ಮಸಾಲೆ.
ಅರ್ಧ ಮಾಡಿದ್ರೆ ಸಾಕು, ಪೂರ್ತಿ ಮಾಡೋದು ಬೇಡ. ಯಾಕೆಂದ್ರೆ ಇದಕ್ಕೆ ನಾವು ಮಸಾಲೆ ಹಾಕ್ತೀವಿ, ಗಟ್ಟಿ ಮಸಾಲೆ ಮಿಕ್ಸಿ ಇಟ್ಕೊಂಡಿದ್ದೀವಲ್ಲ, ನೀರು ಹಾಕ್ಬಾರ್ದು, ಬರೀ ಗಟ್ಟಿ ಮಸಾಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಡ್ಬೇಕು. ಯಾಕೆಂದ್ರೆ ನಾವು ಮಸಾಲೆ ಏನು ಉದ್ದಿರಲ್ಲ ಇದರಲ್ಲಿ, ಹಾಗಾಗಿ ಮಸಾಲೆನ ಇದನ್ನ ಒಗ್ಗರಣೆಯಲ್ಲಿ ಎಣ್ಣೆನಲ್ಲಿ ಉರಿಬೇಕು. ಚೂರ್ ಕುಡ್ಮ ಚಿಕನ್ ಹಾಕೋದು, ಆ ಗಟ್ಟಿ ಮಸಾಲೆಗೆನೆ ಹಾಕ್ಬೇಕು ಚಿಕನ್ನು. ನೀರ್ ಬಿಡಬಾರ್ದು, ಹಿಂಡಿ ಹಿಂಡಿ ಹಾಕ್ಬೇಕು. ಚಿಕನ್ ಹಾಕಿದ್ಮೇಲೆ ಇನ್ನೊಂದ್ ಸ್ವಲ್ಪ ಪುದೀನ ಹಾಕ್ಬೇಕು. ಮಸಾಲೆದೆ ನೀರ್ ರೆಡಿ ಮಾಡ್ಕೊಂಡೆ, ಅದೇ ನೀರ್ ಹಾಕೋದು. ಎಷ್ಟು ಬೇಕಷ್ಟು ಹಾಕಿ ಎಲ್ಲ ಹಾಕ್ಬೇಡಿ. ನೋಡಲ್ಲ ಸೈಡ್ ಇದನ್ನ ಮುಚ್ಚೋದು, ಕೂಗಿಸ್ಬೇಕು. ಈಗ ಇದನ್ನ ಸಾಫ್ಟ್ ಆಗುತ್ತೆ ಅವಾಗ. ಸ್ವಲ್ಪ ಉರಿ ಕೊಡಿ, ಜಾಸ್ತಿ ಕೊಟ್ಬಿಡಿ, ಸಿಗ್ಬಿಡುತ್ತೆ. ಇಲ್ಲಿ ಈ ಕಡೆ ಕುಕ್ಕಿದು ಊಟ ಬೇಯ್ತಾ ಇದೆ. ಒಂದು ಕಾಲ್ ಪಾವ್ ಅಕ್ಕಿ ಈಗ ತೊಳ್ಕೊಂಡು ನೆನೆಸ್ಕೊತೀವಿ. ಗೀ ರೈಸ್ಗೆ ಇದು ಇದು 2 ಸಲ ಅಕ್ಕಿ ತೊಳೆದಾಯ್ತು. ಇವಾಗ ನೀರ್ ಹಾಕಿ ಒಂದ್ ಸೈಡಲ್ಲಿ ಇಟ್ಬಿಡೋದು. ಈಗ ಗೀ ರೈಸ್ಗೆ ಒಗ್ಗರಣೆ ಹಾಕೊಳ್ಳೋಣ. ಇವಾಗ ಫಸ್ಟ್ ಎಣ್ಣೆ ಹಾಕೊಳ್ಳೋಣ. ಒಂದು ಅರ್ಧ ಕಪ್ ಸಾಕು. ಹಾಗೆ ತೋರಿಸಿದ್ರಲ್ಲ, ಇದೆಲ್ಲ ಹಾಕೊಂಡ್ಬಿಡೋಣ. ಬೆಳ್ಳುಳ್ಳಿ ಹಾಕೊಳ್ಳೋಣ. ಇದು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಬೇಕು. ಸ್ವಲ್ಪ
ಜಾಸ್ತಿ ಅದು ಕಾಯಿ ಬರುತ್ತೆ. ಇದು ಚೆನ್ನಾಗಿ ಇವಾಗ ಬಾಡಿದೆ. ಇದಕ್ಕೆ ಇವಾಗ ಅಕ್ಕಿ ಹಾಕೊಳ್ಳೋಣ. ನೆನೆಸ್ಕೊಂಡಿತ್ತು ಅಕ್ಕಿ. ಸ್ವಲ್ಪ ರೋಸ್ಟ್ ಮಾಡಬೇಕು 2 ಮಿನಿಟ್ಸು. ಈಗ ರೋಸ್ಟ್ ಆಗಿದೆ ಅಕ್ಕಿ. ಜಾಸ್ತಿ ಆದರೆ ಕಷ್ಟ. ನೀಟಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಸ್ವಲ್ಪ ಸಿಮ್ಮಲ್ಲಿ, ಮೀಡಿಯಂ ಫ್ಲೇಮಲ್ಲಿ ಇಡಿ. ಸಿಮ್ಮಲ್ಲಿ ತುಂಬ ಇಟ್ಬಿಡಿ. ಮೀಡಿಯಂ ಫ್ಲೇಮಲ್ಲಿ ಆಗಕ್ಕೆ ಬಿಟ್ಬಿಡಿ. ಪ್ಯಾನು 5 ವಿಷಲ್ ಆಯಿತು. ಚಿಕನಿಗೆ ಅಷ್ಟು ಸಾಕು. ಲೆಗ್ ಪೀಸೇ ಕರ್ಗೋಗ್ಬಿಟ್ಟಿದೆ, ಅಷ್ಟು ಸಾಫ್ಟ್ ಆಗಿದೆ. ಹಂಗಂದ್ರೆ